ದಂಡೋತಿ ವಸತಿ ಶಾಲೆಯಲ್ಲಿ ಆಹಾರ ವಿಷಬಾಧೆ. ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥ. ವಿದ್ಯಾರ್ಥಿಗಳು ಚಿತ್ತಾಪುರ, 20 ಗುಂಡುಗುರ್ತಿ, 5 ಮಲಖೇಡ ಆಸ್ಪತ್ರೆಗೆ ದಾಖಲು. ಘಟನೆಯ ಸಮಗ್ರ ತನಿಖೆಗೆ ಸಾರ್ವಜನಿಕರಿಂದ ಆಗ್ರಹ. ಹೆಚ್ಚಿನ ಚಿಕಿತ್ಸೆಗಾಗಿ ಕೆಲ ವಿದ್ಯಾರ್ಥಿಗಳನ್ನ ಸೇಡಂ ಹಾಗೂ ಕಲಬುರಗಿ ಜಿಲ್ಲಾ ಆಸ್ಪತ್ರೆಗೆ ರವಾನೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದ ಸರ್ಕಾರಿ ಮೊರಾರ್ಜಿ ಅಲ್ಪಸಂಖ್ಯಾತರ ವಸತಿ ಶಾಲೆಯಲ್ಲಿ ಗುರುವಾರ ರಾತ್ರಿ ಸಂಭವಿಸಿದ ಆಹಾರ ವಿಷಬಾಧೆಯಿಂದ 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ವಿವಿಧ ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಾಗಿದ್ದಾರೆ. ಸುಮಾರು 40 ವಿದ್ಯಾರ್ಥಿಗಳನ್ನ ಚಿತ್ತಾಪುರ, 20 ವಿದ್ಯಾರ್ಥಿಗಳನ್ನ ಗುಂಡುಗುರ್ತಿ ಹಾಗೂ 5 ವಿದ್ಯಾರ್ಥಿಗಳನ್ನ ಮಲಖೇಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಬ್ಬ ವಿದ್ಯಾರ್ಥಿಯನ್ನ ಸೇಡಂ ಆಸ್ಪತ್ರೆಗೆ ಹಾಗೂ 4ರಿಂದ 5 ವಿದ್ಯಾರ್ಥಿಗಳನ್ನ ಕಲಬುರಗಿ ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ರವಾನಿಸಲಾಗಿದೆ. ಎಲ್ಲ ವಿದ್ಯಾರ್ಥಿಗಳ ಆರೋಗ್ಯ ಸ್ಥಿರವಾಗಿದ್ದು ಯಾರಿಗೂ ಪ್ರಾಣಾಪಾಯ ಇಲ್ಲ ಎಂದು ತಾಲೂಕು ವೈದ್ಯಾಧಿಕಾರಿ ತಿಳಿಸಿದ್ದಾರೆ. कि हमको ऐसे ही पुलिस डिपार्टमेंट से न्यूज़ मिल गई कि भाई बच्चों की हालत दंडोती हॉस्टल में, मोरारजी हॉस्टल के अंदर बिगड़ गई है, वो लोगों को गवर्नमेंट हॉस्पिटल को लाया जा रहा बोल के इत्तला मिली. तो हम तमाम लोग भी जो भी हैं कांग्रेस पार्टी के कार्यकर्ता होंगे या लीडर्स होंगे, हम अभी का भी यहाँ स्पॉट पे पहुंचे और हमारे खाई जो लीडर हैं प्रियांक खरे को फोन पे कांटेक्ट किया गया कि सर जी यहाँ पे डॉक्टर्स की बहुत कम फैसिलिटी है, आप इमीडिएटली थोड़े डॉक्टर्स को भेजिए तो बेहतर रहता बोल के जब हम उनसे बात किए तो कम से कम 7 आदमी को डॉक्टर्स अभी आए हैं और अभी वो इलाज देख रहे हैं. और साथ ही साथ और पीछे और एक टीम आ रही है, साथ ही साथ DHO भी अभी थोड़ी देर के अंदर पहुंच जाएंगे. और तकरीबन बच्चों का हालत फिलहाल स्टेबल हैं और पब्लिक ज़रा ज़्यादा आने की वजह से और उनके पास अपने पेरेंट्स को देखने के वजह से बच्चे थोड़ा इंजेक्शन देखकर और दूसरे चीज़ों को देखकर थोड़ा घबराहट में हैं. इंशाल्लाह इसके अंदर सभी के सभी सेहतमंद होकर वापस जाएंगे बोल के ऐसा मुझे यकीन है. और इस हाँ ठीक है. हाँ फिलहाल पहले तो 2 को रेफर किया गया था, फिर थोड़ी देर के बाद फिर 2 को रेफर किया गया, अब एक बच्चे को रेफर किया गया है. 5 आदमी हो गए हैं टोटल. जी मुख्तार अहमद पटेल, चितापुर. ಘಟನೆ ನಡೆದ ಸಂದರ್ಭದಲ್ಲಿ ಶಾಲೆಯ ವಾರ್ಡನ್ ಮತ್ತು ಮುಖ್ಯ ಶಿಕ್ಷಕಿಯರು ಗೈರಾಗಿದ್ದರು ಎಂದು ಸ್ಥಳೀಯರು ಆರೋಪಿಸಿದ್ದು, ಬಳಿಕ ಸಂಪರ್ಕಿಸಲು ಯತ್ನಿಸಿದರೂ ಪ್ರತಿಕ್ರಿಯೆ ದೊರಕಿಲ್ಲ ಎನ್ನಲಾಗಿದೆ. ದಂಡೋತಿ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಸುಮಾರು 100 ಮಕ್ಕಳಿಗೆ ಊಟದಲ್ಲಿ ಅದು ನಿನ್ನೆ ತಂಗುಳನ್ನ ಹಾಕಿ ಮತ್ತು ಅದು ಸರಿಯಾದಂಥ ಕುದಿಸಲಾರದೆ ಅದ್ರ ಒಳಗೆ ಅರ್ಧಮರ್ಧ ಕುದಿಸಿ ಮಕ್ಕಳಿಗೆ ಊಟ ಕೊಟ್ಟು ಇವತ್ತಿನ ದಿನ ಅಲ್ಲಿರುವಂಥ ವಾರ್ಡನ್ಗಳ್ನು ಯಾರೂ ಇಲ್ಲ, ಕರ್ಕೊಂಬರ್ಲಕ್ಕೂ ಆಗಿಲ್ಲ ಅವ್ರು ವಾರ್ಡನ್ಗಳಿಗೆ. ಜೊತೆಗೆ ಇನ್ನೊಂದು ಏನಪ್ಪ ಅಂತಂತಂದ್ರೆ ಈ ಚಿತ್ತಾಪುರ ಹಾಸ್ಪಿಟಲ್ ಬಂದಾಗಲೂ ಕೂಡ ಇಲ್ಲಿ ಯಾರನ್ನೂ ಒಬ್ಬರು ಡಾಕ್ಟರ್ ಇರಲಿಲ್ಲ. ಆ ನರ್ಸ್ಗಳೇ ನಾವು ಎಲ್ಲರೂ ಕಲ್ತ್ಗೆ ಸಪೋರ್ಟ್ ಮಾಡಿದ್ದೀವಿ. ಅಂದ್ರೆ ವ್ಯವಸ್ಥಿತವಾದಂಥ ಇಂಥ ಒಂದು ಮಕ್ಕಳು ಬೇರೆದಾಗ ಇಂಥ ಒಂದು ಮಕ್ಕಳು ಬೇರೆ ನಿಷ್ಕಾಳಜಿ ಅಂತಂದ್ರೆ ಎಂಥ ಒಂದು ನಿಷ್ಕಾಳಜಿ ಅಂತಂದ್ರೆ ಇಡೀ ತಾಲೂಕಿನ ಒಂದು ಹಾಸ್ಪಿಟಲಲ್ಲಿನೂ ಕೂಡ ಮಕ್ಕಳಿಗೆ ನೋಡೋಂಥ ಒಬ್ಬ ಡಾಕ್ಟರ್ನು ಕೂಡ ಡಾಕ್ಟ್ರೇ ಇಲ್ಲಿ. ಆಮೇಲೆ ನಂತರ ಬರಬೇಕಾದಂಥ ವ್ಯವಸ್ಥೆ ಇಲ್ಲಿ ಈ ಒಂದು ಹಾಸ್ಪಿಟಲ್, ತಾಲೂಕು ಹಾಸ್ಪಿಟಲ್ನಲ್ಲಿ ಇಲ್ಲ ಡಾಕ್ಟರ್ ಇರಲಿಲ್ಲ. ಆ ಟೈಮ್ ಆ ಸಂದರ್ಭದಲ್ಲಿ ಡಾಕ್ಟರ್ ಇರಲಿಲ್ಲ, ನರ್ಸ್ಗಳು ಬಂದು ಹೆಲ್ಪ್ ಮಾಡಿದ್ರು. ಇರಲಿಲ್ಲ ಆ ಟೈಮ್. ನಂತರ ಬಂದರು ಅವ್ರು ಎಲ್ಲರೂ. ಎಲ್ಲಿಂದ ಬಂದ್ರು ಒನ್ ಅವರ್ ಆದ ಸನಿ ಬಂದರು. ಸುಮಾರು ಒಂದು 100 ಸಮೀಪ, ಇಲ್ಲ 100 ಸಮೀಪ 10 ಜನ ಸೀರಿಯಸ್ ಗುಲ್ಬರ್ಗ, 10 ಜನ ಸೀರಿಯಸ್ ಗುಲ್ಬರ್ಗ ರೆಫರ್ ಮಾಡಿದ್ರು. ಈ ಒಂದು ವಸತಿ ನಿಲಯ ನಿಷ್ಕಾಳಜಿ
ಅದು ಖಂಡಿತ ವಸತಿ ನಿಲಯದಲ್ಲಿರುವಂತ ವಾರ್ಡನ್ಗೂ ಮತ್ತು ಜೊತೆಗೆ ತಾಲೂಕು ಆಫೀಸರ್ಗೂ ಸಸ್ಪೆಂಡ್ ಮಾಡಬೇಕು. ಯಾರ ಜವಾಬ್ದಾರಿ ಅಂದ್ರೆ ತಾಲೂಕಾ ಏನು ಅಲ್ಲಿ ವಸತಿ ನಿಲಯದಲ್ಲಿ ನಿಷ್ಕಾಳಜಿ ಮಾಡಿದಂತ ಅಲ್ಲಿರುವಂತ ಮೇಲ್ವಿಚಾರಕರು, ತಾಲೂಕು ಆಡಳಿತ. ಇಲ್ಲಿ ತಕ್ಕನು ವಾರ್ಡನ್ ಇಲ್ಲ ಅಲ್ಲಿ, ತಹಸೀಲ್ದಾರ್ ಇಲ್ಲ, ಇಷ್ಟು ಮಕ್ಳಿಗಾದ್ರೂ ಬಂದಿಲ್ಲ. ಹಾ ರೀ, ಇದು 2 ತಾಸು 2 ಅವರ್ಸ್ ಆಯ್ತು. ದಂಡೋತ ಟ್ರೀಟ್ಮೆಂಟ್ ಮಾಡಿ ಅಲ್ಲಿಂದ ಕಲಬುರಗಿ ಕಳಿಸ್ತಾರೆ. ಇಲ್ಲಿ ಕೆಲವರಿಗೆ ಸೀರಿಯಸ್ ಇದೆ, ಇಲ್ಲಿ ಕಲಬುರಗಿ ಕಳಿಸ್ತಾರೆ. 9 ಗಂಟೆ. ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕಳಪೆ ಗುಣಮಟ್ಟದ ಆಹಾರ, ಶುದ್ಧ ಕುಡಿಯುವ ನೀರಿನ ಕೊರತೆ ಹಾಗೂ ಮೂಲಸೌಕರ್ಯದ ಸಮಸ್ಯೆಗಳ ಬಗ್ಗೆ ದೂರು ನೀಡಿದ್ದಾರೆ. ಹಲವು ಬಾರಿ ಮನವಿ ಮಾಡಿದ್ರೂ ಸಮಸ್ಯೆ ಬಗೆಹರಿದಿಲ್ಲ ಎಂದು ಪೋಷಕರು ಆರೋಪಿಸಿದ್ದಾರೆ. ಏನು ಅನ್ನ ಸಾರು ಉಳತ್ತೀರಿ, ಅದು ಹಸಿ ಬಿಸಿ ಅನ್ನ ಅದ ರೀ. ಅನ್ನ ಉಳತ್ತಿ ಒಂದ್ 7 ಊಟ ಹಾಕ್ಲತ್ತೀರಿ. 7:30 ಹಂಗ ಹೊಟ್ಟಿ ಕಡೆದು, ತಲಿ ಬ್ಯಾನಿ, ಚಕ್ರ, ಎದಿ ಬ್ಯಾನಿ, ಹಿಂಗ ಬ್ಯಾನಿ ಅಲ್ಲತ್ತೀರಿ. ಒದ್ದಾಳತ್ತೀರಿ. ಅಂದ್ರನೇ ಯಾರು ಕೇಳೋರು? ವಾರ್ಡನ್ ಮೇಡಮ್ ಬರ್ತಾರ, ಪ್ರಿನ್ಸಿಪಲ್ ಮೇಡಮ್ ಬರ್ತಾರ ಅಂತ ಹೇಳತ್ತೀರಿ. ನಾವು ಒದ್ದಾಳತ್ತೀರಿ, ಯಾರು ಕೇಳಲ್ಲ. 10th ಅನ್ನೋದ್ರೂ ಫೋನ್ ಹಚ್ಚಾರ ವಾರ್ಡನ್ ಮೇಡಮ್ ಮತ್ತು ಪ್ರಿನ್ಸಿಪಲ್ ಮೇಡಮ್. ಮತ್ ಚಪಾತಿ ಅಂದ್ರೆ ಒಂದೊಂದೇ ಕೊಡ್ತಾರೆ. ಒಂದೊಂದ್ ದಿನ ಕುಡ್ಲಕ್ ನೀರ್ ಇರಲ್ಲ, ಬಟ್ಟಿಗ್ಲಕ್ಕ ಮೈ ತಕೊಳಕ್ ನೀರ್ ಇರಲ್ಲ. ಮತ್ತ ಎದಕ್ ಇದು ನೀರೇ ಇಲ್ರಿ. ಒಟ್ಟು ಸಂಪಕಾಲ ಇದು ಆಗ್ಯದ, ನೆವನೆ ಆಗ್ತಾರಿ. ಒಂದೊಂದ್ ಚಪಾತಿ ಕೊಡ್ತಾರಿ, ಬೇಳಕ್ ಹೋದ್ರ ನಮ್ಗೆ ಹೊಡಿತಾರಿ, ಬೈತಾರಿ. ಹೊಟ್ಟೆ ತುಂಬಾ ಊಟ ಹಾಕಲ್ರಿ. ಹೊಟ್ಟೆ ತುಂಬಾ ಊಟ ಹಾಕಂದ್ರೆ ಏನಂತಾರ ಅವರು? ಬೈತಾರಿ. ಯಾಕ ಇಲ್ಲಿ ಮನೆ ನಿಂತು ಬಂದ್ರಿ ಹಿಂಗ್ ಕೇಳ್ತಾರಿ. ಇದು ನೀವು ಅವ್ರಿಗೆ ಕೇಳಿರಿ, ಊಟ ಹೊಟ್ಟೆ ತುಂಬಾ ಹಾಕಂತ ಹೇಳಿರಿ ಅವ್ರಿಗೆ? ಹ್ಞೂ ರೀ, ಹೇಳಿರಿ. ಏನಂತೀರ ಅವರು? ಅವ್ರ ವಾರ್ಡನ್ ಮೇಡಮ್ ಹೇಳಿರಿ, ಹಾಕ್ತಾರ ಅಂತ ಹೇಳ್ತಾರಿ. ಹಾಕಲ್ರಿ. ಬರೇ ಅನ್ನ ಸಾರು ಅನ್ನ ಹಾಕ್ತಾರಿ. ಬರೀ ನಿಮ್ಗೆ ಫಿಲ್ಟರ್ ನೀರ್ ಇಲ್ಲ ಕುಡಿಯಾಕಲ್ಲಿ? ಇಲ್ರಿ. ಒಂದೊಂದ್ ದಿನ ಫಿಲ್ಟರ್ ನೀರ್ ಮಾಡಿಸ್ತಾರಿ, ಒಂದೊಂದ್ ದಿನ ಫಿಲ್ಟರ್ ನೀರ್ ಹಾಕಲ್ರಿ ಕುಡ್ಲಕ್. एक बार 2 बार देखे भाई वहाँ जाकर चेकअप करे थे बच्चे कैसे रहते कैसे नहीं बोल के बकेट में पानी भर ले जाकर रूम में नहाने का पानी नहाने का भी नहीं है बच्चों को। ऐसा ही देखो अभी वहाँ अभी बहुत प्रॉब्लम है बच्चे को होने के वजह से। अब और ऐसा घर बैठे ना बोलते बच्चे महीना तू ना बोलते अभी आजकल देने बोलते। अब इतने रात में परेशान होके कहाँ से आए? अभी हमें वाड़ी से आए सब। कितने बच्चे तुम्हारे? हम 21 बच्चे आए सब। अब बात करें ना फयाज बोल के एमडी फयाज। अभी अच्छा है ना बच्चा? ಸರ್ ಹುಡುಗರಿಗೆ ಭಾಳ ಪ್ರಾಬ್ಲಮ್ ಆಗ್ತದೆ. ಇದೇ ಪದೇ 2ನೇ ಸರಿ ಇದೆ ನಮ್ಮ ಹುಡುಗರಾಗೋದು. ಇದೇ ತರ ಎಷ್ಟು ಸರಿ ಹೇಳ್ಬೇಕ್ರಿ ಅವ್ರಿಗೆ? ಸರ್ಕಾರ ಒಂದು ಆಕ್ಷನ್ ತಗೋಬೇಕ್ರಿ. ಹುಡುಗರು ಕುಡಿಯಕ್ ನೀರಿಲ್ಲ, ಸರಿಯಾಗಿ ಸ್ನಾನ ಮಾಡಕ್ ನೀರಿಲ್ಲ, ಎಲ್ಲಾ ರೀತಿಯಿಂದ ಪ್ರಾಬ್ಲಮ್ ಅದ ರೀ. ಒಳಗೆ ನಾವು ಪೇರೆಂಟ್ಸ್ ಹೋಗಿ ನೋಡ್ತೀವಿ ಅಂದ್ರೆ ಪ್ರಾಬ್ಲಮ್ ಪರ್ಮಿಷನ್ ಕೊಡಲ್ರಿ ಅವ್ರು ಒಂದೊಂದ್ ಸರಿ ರೀ. ಇಲ್ಲ ನೀವು ನಿಮ್ಮ ಸ್ಕೂಲಿಗೆ ಹೋಗಿ ಹೇಳಿರಿ, ನೀವು ನಿಮ್ಮ ಪ್ರಾಬ್ಲಮ್, ನಿಮ್ಮ ಮಕ್ಕಳ ಪ್ರಾಬ್ಲಮ್ ಹೇಳಿರಿ ಸರ್. ಬಟ್ ಸರಿ ಮಾಡ್ತೀವಿ ಅಂತ ನೆಕ್ಸ್ಟ್ ಹೋಗೋತನ ಹಂಗೆ ಇರ್ತದ್ರಿ ಇದು. ಎಷ್ಟು ಅದೇ ಸರಿ ತರ ಅದೇ ವ್ಯವಸ್ಥೆ. ಮೊದಲು ಹಿಂಗಾಗಿತ್ತು ನಿಮ್ಮ ಮಗನಿಗೆ? ಮೊದಲು ಒಂದ್ಸರಿ ಆಗಿತ್ರಿ ಸರ್. ಅದು ಏನಾಗಿತ್ತು? ಅದೇ ಇದು ಫುಡ್ ಪಾಯ್ಸನಿಂಗ್ ಆಗೈತ್ರಿ. ನಾವು ಕ್ಲಿಯರ್ ಮಾಡಿ ನಾವು ಊರಿಗೆ ಕರ್ಕೊಂಡು ಹೋಗಿ ಮಾಡಿಸ್ಕೊಟ್ಟಿವ್ರಿ. ಬಟ್ ಈ ಸರಿ ಭಾಳ ಪ್ರಾಬ್ಲಮ್ ಆಗೈತ್ರಿ ಅವ್ರಿಗೆ. ಏನ್ ಹೇಳ್ಬೇಕಂತ ನೀವು ಸ್ಕೂಲ್ ಬಗ್ಗೆ ಏನಾದ್ರು ಹೇಳ್ಬೇಕಂತೀರಿ? ಇಲ್ಲ ಬೇರೆ ಕಡೆ ಹೋಗ್ಬೇಕಂತೀರಿ? ಇಲ್ಲ ಸರ್, ಊಟನು ಈ ನೀರನ್ನು ಪ್ರಾಬ್ಲಮ್ ಅಂದ್ರೆ ಏನ್ ಮಾಡ್ಬೇಕು ಸರ್? ನಾವು ಓದಕ್ ಬಿಟ್ಟಿರ್ತಿಲ್ರಿ ಮಕ್ಕಳು. ನಾವು ಊಟ ಸಲುವಾಗಿ ನೀರ್ ಸಲುವಾಗಿ ಬಿಟ್ಟಿರಲ್ರಿ. ಮಕ್ಕಳು ಓದ್ತಾರ, ಚಲೋ ಓದ್ಲಿ ಬರೀಲಿ ಅಂತ ಅವ್ರಿಗೆಲ್ಲ ಫೆಸಿಲಿಟಿ ಇದ್ರು ಅವ್ರು ಆ ತರ ಮಾಡ್ತಾರಂದ್ರೆ ಏನ್ ಹೇಳ್ಬೇಕ್ರಿ ಸರ್ ಅವ್ರಿಗೆ? ಶೌಚಾಲಯಗಳಿಲ್ರಿ, ಸ್ವಚ್ಛ ಮಾಡಲ್ರಿ. ಬರೀ ಒಂದ್ ದಿನ ಸ್ವಚ್ಛ ಮಾಡ್ತಾರಿ, 1 ತಿಂಗಳಿಗೆ ಮಾಡ್ತಾರೆ, ಇಲ್ಲ ಅಂದ್ರೆ 1 ವರ್ಷಕ್ಕೊಮ್ಮೆ ಮಾಡ್ತಾರಿ. ಶೌಚಾಲಯಗಳು ಮತ್ತೆ ಸ್ವಚ್ಛ ಮಾಡಲ್ರಿ. ವಾಸನ್ ಬರಲ್ಲ? ವಾಸನ್ ಬರ್ತದ. ಅಲ್ಲೇ ಅದಾರ, ನಮ್ ರೂಮ್ ಬಾಜುನೇ ಅದಾರಿ. ವಾಸನ್ ಬರ್ತದ ಅಂದ್ರು ಇವತ್ತು ಬಂದೋಗ್ಯಾರಿ ವಾರ್ಡನ್ ಮೇಡಮ್ ಮತ್ತ ಪ್ರಿನ್ಸಿಪಲ್ ಮೇಡಮ್ ಬಂದೋಗ್ಯಾರಿ. ಮೂಗ್ ಮುಚ್ಕೊಂಡೋಗ್ಯಾರಿ ಅಲ್ಲೇ. ನೀವು ಹೇಳಿರಿ ಮೇಡಮ್ ವಾಸನ್ ಹೊಂಟದ ಅಂತ ಹೇಳಿ? ಹ್ಞೂ ರೀ. ಏನು ರೆಸ್ಪಾನ್ಸ್ ಇಲ್ಲ? ಇಲ್ರಿ, ಹಂಗೆ ಹೋಗ್ಯಾರಿ. ಮತ್ತ ಮೈ ತಕೊಳಕಂದ್ರ ಒಳಗೆ ಬಾತ್ರೂಮ್ ದಾಗ ನೀರ್ ಬಿಡಲ್ರಿ. ನಳ ಎಲ್ರಿ ತೆಗಿಸಿಡ್ಲತ್ತಾರಿ. ಅಲ್ಲೇ ಒಳಗೆ ನೀರ್ ಬಿಡಲ್ರಿ. ಮತ್ತ ಒಳಗ ನಾವ್ ಸ್ನಾನ ಅಲ್ಲಿ ಬಾತ್ರೂಮ್ ದಾಗ ಮಾಡ್ತೀವ್ರಿ. ತೆಳಗಿನ ನಿಂತ ಮ್ಯಾಲ ತಗೊಂಡ್ಬರ್ತೀವ್ರಿ ನೀರ್. ಕೈ ಬ್ಯಾನ ಆದ್ರೂ ನೋಡಿ. कहाँ से आए? मलखेड़ से। आपके कौन रहते हैं स्कूल में? मेरे बच्चे रहते। क्या बोल के फोन लगाए आपको? मेरे बच्चे पहले फोन लगाए के खाना पुना कच्चा पक्का दे रहे 2-3 दिन से ऐसी है।
बोले तो हम लोग चुप सीरियस नहीं इसलिए। तो बाद में फिर बोले कि नहीं अम्मी बच्चे पेटों में बहुत दर्द हो रहा है आओ बोल के बोले, सती गए हम लोग हॉस्टल को। ना सीनो लगे ना मैडम लगे, वार्डन मैडम लगे ना सीनो सारा लगे, कौन लगे नहीं। मेरे को खाली हमारे बच्चे मालूम पड़ा तो गई हमें। कितने बजे मालूम हुआ तुम्हारे को? मेरे को 7 साढ़े 7 बजे हमारी बच्ची फोन लगाई। ये इंसिडेंट हुआ कब है? साढ़े 7 बजे। अभी तुम्हारे बच्चे कैसी हालत? हमारे बच्चे भाई यहाँ दोनों अब थोड़ा आराम है अब। अच्छा तुम 2-3 बार ऐसा बोले तो तुम जाके पूछना ना स्कूल में। तो पूछा तो मैडम को फोन लगाए थे, अभी मैडम को फोन लगा था, मेरे आदमी फोन लगा के बोले मैडम ऐसा बच्चों को कच्चा पक्का खाना डाल रहे थे ना। आप बोले तो नहीं हम नहीं कर सकते, ऐसी चीज डालना पड़ता है, अब हम तो नवे आईएसओ है, अब बाद में हम अच्छा देंगे बोल के ऐसा बोले। फिर बाद में बोलने का ये कुछ नहीं है, बच्चों के हालात खराब होते ना। तो उन्होंने बोले हमारे आदमी है, हमारे आदमी के पास। मेरे बच्ची को लड़की को कल सुबह परसों सुबह मिलने गया था। बच्ची क्या बोली मालूम नहीं, अब्बा रोज 2-3 से खाना डाल रहे। बोले ठीक है वार्डन मिस का नंबर लाओ, तो वार्डन मिस का नंबर लाया। घर में सुबह 8 बजे लगा तो वार्डन मिस को बोला, नहीं वार्डन मिस क्या बोले, नहीं मैं नहीं ज्वाइन हुई अभी, मेरे को नहीं मालूम अभी कुछ भी ऐसा, मैं कुछ भी नहीं डाली, देख के बोलते जब तक वही खाना पड़ता। बोलने के बाद जो मेरे बच्ची को मिलने गया वो एक मेरी बेटी क्या बोली, अब्बा मेरी सहेली को फ्रेंड को 8 बजे से पेट का दर्द चालू हो रहा। तो मेरी बच्ची क्या क्या बोले मिस, नहीं ऐसे होते रहता कम होता बोल को बोले। दूसरे दिन को अभी मेरे को कल शाम में मिल को आया, आते जाते शाम में क्या बोला 7:30 बजे फोन आया मेरे बच्चे का। दोनों रोने लगे तो ये मेरा बेटा क्या है, आया था जमीन पर नीचे गिरा पूरा ठंडा नीला ना, और ना वार्डन मिस ना सर ने कुछ ने पीवन ने कोई भी नहीं। मेरे बच्चे को उठा को ऑटो में डाले, बाकी के बच्चों को भी तो तजुर्बा हो रहा था, वो बच्चे तो पूरा हिचकी ले रहे थे, कोई नहीं वहाँ। अब इसका प्रॉब्लम क्या सर करना हाल नहीं। तुम्हारे बच्चे को तुम खुद टमटम में लेके आए? मगर कोई वहाँ पे कोई भी मौसम नहीं करे, कोई नहीं करे। बाद में पूरे जने जितने भी है, जितने जैसे चितापुर, सेडम, मलखेड़ और दंडोती, जो भी हेल्प अपने अपने ऑटो वहाँ लेके जा रहे थे, अपने ऑटो लेने कोई हेल्प नहीं आया। मगर स्कूल वाले कोई भी एम्बुलेंस का इंतजाम करके कोई भी दवाखाने को रवाना नहीं करे वहाँ, ना सर दिखा ना कुछ दिखा। अभी इसके बारे में सर सरकार को क्या बोलना चाह रहे हैं? अब हम सरकार को बोल रहे हैं, आपके बच्चे रहे तो ऐसे करते थे क्या? हाँ आपके बच्चे रहे तो ऐसे करते थे क्या? नहीं दूध में अगर बाल गिरा तो निकाल को दूध फेंकते, तो हमारे बच्चे को क्या पूरा मार्को सेट को फेंकना चाह रहे थे क्या? तो इसका सिचुएशन क्या तो होना सर नहीं, क्यों हम क्यों डालते, गरीब है, गवर्नमेंट को हेल्प है, माचूर है बोल हम डालते नहीं फिर। और सर और एक बात क्या है, माता पिता तुम है बोल को डालते, हमारे से ज्यादा टीचर माँ बाप रहते बोल को हम डालते। हम रात को पेशाब आया वो आया 9 बजे हम बच्चा को ले जाओ कर, वैसा माता पिता पर हम डालते। ये शिक्षण के बाद कहता ना सर आ रहे न कर, और आ रहे सर बड़े बड़े लोग उनकी हेल्प की बात करते। हाँ इमरान बोल रहे थे नहीं, हाँ अरे क्या अरे ठहरो सिचुएशन करते। जब हमारा बच्चा हमारा 9 महीने रहता हम दर्द होने वाला, चुपी आको वो सर से हेल्प करने वाले ये ठहरो करती बोलते सर हमारा बच्चा बोला हम बरोबर बोलते। बाद में सर हम लोग पूरे जने ऑटो में ला ले। 7 बजे ये हो गया, हाँ सर अभी 2 बजे तक स्कूल से कौन आए थे आपके पास? कोई नहीं सर, नहीं है सर, नहीं सर, हाँ नहीं सर, हाँ नहीं सर, हम उनको फोन लेकर हमारे बच्चे के टेंशन में थे। मगर मैं जब से 3 साल से वहाँ से जाता हूँ सर, मैं बच्चे मेरे वो पूरे सर को पसंद पूरे को पसंद, वैसे में कोई सूरत नहीं दिखी सर। सर अगर 3 साल से तुम ये हालत देख रहे स्कूल का, हाँ। तो कंप्लेंट करना सर हम क्या बोले, चलो हमारे बच्चे पढ़ते, हमारे बच्चों को क्या बोलते थे, अगर बोले तो सर धमकाएंगे, ए तुम्हारा टीसी निकाल को देंगे बोल को बोलने से हम क्या चलो खैर एक दाल पानी खाए तो भी क्या बेटे खा लेना बोल को वो समझा के चल रहे थे। और ना संडास की प्रॉब्लम नहीं, मेरा लड़का क्या बोला, गए साल बोलते एक वार्डन था वो भी बनाई संडास, बोला बेटे तू संडास नहीं वो बाबा वो गलीच होता बोल को बाहर जाको करो बोल रहे, बच्चों को बाहर भेज रहे, बाहर भेजो बोल को बोल रहे, बच्चे तुम बाहर, मेरा बेटा बोला तो बोला अबा मैं नहीं रहता ना, तो बेटा ये साल पढ़ेंगे, हमारा ऐसा तकलीफ है, देखो सर हम कर को खाए तक जोर हमारा पेट नहीं भरता हमारा। हाँ तो अब ये शिक्षक को गरीब डाले तो ऐसा करे तो कहाँ जाना सर? ಊಟ ನಿಂಬುಗೆ ಏನು ಅಡಿಗೆ ಮಾಡ್ತಾರ
ಅವ್ರು ಅದೇ ಉಣ್ತಾರ ಅವ್ರು ಬೇರೆ ಮಾಡ್ಕೊಂಡು ಉಣ್ಣಲ್ರಿ ಸರ್ ಅವ್ರು ಅಲ್ಲಿ ಇದು ಆದ್ರಿ ಸರ್ ಕಾಲೇಜ್ ಹುಡುಗಿಯರ್ ಕಾಲೇಜ್ ಆದ್ರಿ ಅಲ್ಲಿ ಉಣ್ತೀರಿ ಕೆಲಸ ಮಾಡೋರಿ ವಾಚ್ಮನ್ ಅವ್ರ ಮಾಡ್ಕೊಂಡ್ ತಿಂತಾರಂತ್ರಿ ನಮ್ಗೆ ಹೇಳ್ಯಾರಿ ಸ್ವಲ್ಪ ಜನ ಅವ್ರ ಇದ್ರಾಗಿದ್ದವ್ರಿ ಡಿ ಗ್ರೂಪ್ನಾಗ ಇದ್ದವ್ರಿ ಅವ್ರು ಹೇಳ್ಯಾರಿ ನಮ್ಗ್ ಸ್ವಲ್ಪ ಜನ ಅವ್ರ ಒಳಗ್ ಮಾಡ್ಕೊಂಡ್ ತಿಂತಾರಂತ್ರಿ ಹ್ಞೂ ಸರ್ ಒಬ್ಬ ಅಲ್ಲಿ ಇದು ಡೈನಿಂಗ್ ಹಾಲ್ ವಾಚ್ಮನ್ ಅನ್ರಿ ಒಳಗ್ ತತ್ತಿ ಇಟ್ಕೋತಾನ್ರಿ ಅಲ್ಲಿ ಫ್ರಿಜ್ನಾಗ ತತ್ತಿ ಇಟ್ಕೊಂಡ್ ನೈಟ್ ಮಾಡ್ಕೊಂಡ್ ತಿಂದಾನ್ರಿ ಮನೆ ನಾವ್ ನೋಡಿರಿ. ಇದು ಇದು ಎಲ್ಲ ನಿಮ್ಮ HM ನಿಮ್ಮ ವಾರ್ಡನ್ಗೆಲ್ಲ ಗೊತ್ತಿಲ್ರಿ ಸರ್ ನಾ ಹೇಳ್ಬೇಕಂತ ಹೋಗಿದ್ದೀವ್ರಿ ಸರ್ ಅದು ಇದು ಇಶ್ಯೂ ಐತ್ರಿ ಅದಕ್ಕೆ ಬಿಟ್ಟಿವ್ರಿ ಸರ್. ಇದು ಅಡಿಗೆ ಸಪರೇಟ್ ಮಾಡ್ಕೊಂಡು ನೋಡೋರು ಯಾರು ಅವ್ರೆಲ್ಲ ಅಡಿಗೆ ಮಾಡೋ ಡಿ ಗ್ರೂಪ್ ಪೂರ ರೀ. ಹ್ಞೂ ರೀ ಇದೆಲ್ಲ ನಿಮ್ಮ ಮಾಸ್ಟರ್ಗಳಿಗೆ ಗೊತ್ತದ ಎಲ್ಲ ಸಬ್ಜೆಕ್ಟ್ ಗೊತ್ತಿಲ್ರಿ ಸರ್ ಗೊತ್ತಿಲ್ರಿ. HM ಗೊತ್ತಿಲ್ಲ ಎಲ್ಲಾ ಪಾರ್ಗಳಿಗಳಿಗೆ ಗೊತ್ತಾವ್ರಿ ಎಲ್ಲ ಅಂದ್ರೆ ಎಲ್ಲ ದರ್ಬಾರ್ ಅವ್ರದೇ ವಾರನ್ ಹೋಯ್ತಂದ್ರ ಓಡ್ತೀರಿ ಎಲ್ಲ ನಿಮ್ಗೆ ಏನ ಅಂದ್ರ TC ಕೊಡ್ತೀನಿ ತಂದೆ ಸರ್ ನಮ್ ಕ್ಲಾಸ್ ಅಕ್ಕದವ್ರಿಗೆ ಮಾತಾಡ್ತೀವಲ್ರಿ ನಾವು ನಮ್ಮ ಅಕ್ಕ ಇದ್ದವ್ರಿಗೆ ಅದು ಅವ್ರಿಗೆ ಮಾತಾಡಿಸಿ TC ಕೊಡ್ತೀನಿ ಅಂತ್ರಿ ನಾನು. ಯಾರಂತಾರ ಮೇಡಮ್ ಪ್ರಿನ್ಸಿಪಲ್ ಅವ್ರ ಹೆಸರೇನು ಪ್ರಿನ್ಸಿಪಲ್ ಅವ್ರ ಹೆಸರು ನಜೀಮಾ ಏನಾದ್ರಿ ಸರ್ ನಜೀಮಾ ಮೇಡಮ್ ಎಲ್ಲಿಂದ ಬರ್ತಾರ ಅವರು ದಂಡತಿ ಪ್ರಾಪರ್ ದಂಡತಿನ ಹೇಳ್ರಿ ಸರ್ ಹೇಳ್ತಾರೆ ಅಂದ್ರೆ ಕಿರಾಯ ಅಲ್ಲೇ ಇದ್ರು ಬಂದಿಲ್ಲ ಅವ್ರು ಇಲ್ಲಿ ಹಾಸ್ಪಿಟಲ್ ಬಂದಿಲ್ರಿ ಸರ್ ಹಾಸ್ಟೆಲ್ನಾಗ ರೀ ತಿಂತಾರಿ ಅವ್ರ ರೊಕ್ಕ ತಿಂತಾರಿ ನಮಗ್ ಚಿಕನ್ ಹಾಕದ ಒಂದ್ ಪೂರಾ ವಾರ ಐತ್ರಿ ಚಿಕನ್ ಹಾಕಿಲ್ರಿ ಸರ್ ನಾವ್ ಬಂದ್ 1.5 ತಿಂಗಳು ಐತ್ರಿ ಇನ್ನಂದ್ರ ಒಂದ್ಸಲ ಚಿಕನ್ ಹಾಕಿಲ್ರಿ ಸರ್. ಬಂದ್ 2-3 ಸಲ ಹಾಕ್ಯಾರಿ ಒಂದ್ ತಿಂಗಳಿಂದ 2 ತಿಂಗಳ್ರಿ. ಬಟ್ಟಿ ಅದು ಕೊಟ್ಟಾರ ಇಷ್ಟ ದಿನ ಆದ್ರೂ ಕೇಳಲ್ರಿ ಅವ್ರ ನಿಮ್ ತಂದೆ ತಾಯಿಗೂ ಹೇಳಿಲ್ಲ ಹೇಳ್ರಿ ಅವ್ರ ಸರಿ ಹೇಳದಿರ್ತೀರಿ. ಈ ಹೊಸ HM ಅಂತ ಬಂದ್ಮ್ಯಾಗಂತೂ ನಿಮ್ಗೆ ಏನೂ ಇಲ್ಲ ಸರ್ ವಾಚ್ಮ್ಯಾನ್ ಇರ್ತಾನ್ರಿ ನೈಟ್ ಅದು ವಾಚ್ಮ್ಯಾನ್ ಇರ್ತಾನ್ರಿ ನೈಟ್ ಅದೇನ್ ಚಿಕ್ಕೋಳಿ ಕೇಳ್ತಾನ್ರಿ ಆದ್ರೆ ಇವ್ರು ಯಾವ ಅಂಜಲ್ರಿ ಇದ್ರಾಗ ಹಂಗ ಅಂತ ವಾಚ್ಮ್ಯಾನ್ ಅನ್ರಿ. ನಮ್ ಮುಂದ್ ಬಂದ್ರ ಸಣ್ಣ ಪಾರ್ಕ್ ಕಾಣ್ತಾನ್ರಿ ಅವ್. ನಿಮಗೇನ್ ಸರಿಯಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರ ಇಲ್ಲ ಮಾತಾಡ್ತಾರಿ ಸರ್. ಸರ್ ಅದು ನೀರ್ ಇರಲ್ರಿ ಏನ್ ಇರಲ್ರಿ ನೈಟ್ ಮತ್ತೆ ಲೈಟ್ ಇರಲ್ರಿ ಅದ್ರಾಗ ಇನ್ವರ್ಟರ್ ಇಲ್ರಿ ಫ್ಯಾನ್ ಇಲ್ರಿ ಏನ್ ಇಲ್ರಿ ನೈಟ್. ರಾತ್ರಿಗೆ ಎಲ್ಲಿ ಕುಡಿತೀರಿ ನೀವು ಸರ್ ಅದು ಇದು ರೀ ಸಂಪ್ನಾಗಿಂದ ಇದ್ರಾಗ ಬರ್ತದ್ರಿ ಬಟ್ಟಿ ತೊಳೆಯೋದು ಅದು ಕುಡಿತಾರಿ ನೀರ್ ಖಾಲಿ ಅದಾವ್ರಿ. ನಿಮ್ಗೆ ಬೆಳಿಗ್ಗೆ ಗರಂ ನೀರ್ ಬರ್ತಾವ ಸರ್ ಗರಂ ನೀರ್ ಎಲ್ಲಾ ಖರಾಬ್ ಅವ್ರಿ ಸರ್. ಸಣ್ಣ ನೀರೇ ತಗೋತೀರಿ ಫಿಲ್ಟರ್ ನೀರ್ ಇಲ್ಲ. ಇದು ಅಡಿಗೆ ಇವತ್ತೇ ಹೆಂಗ್ ಮಾಡ್ಯಾರ ಡೈಲಿ ಹಿಂಗೆ ಅಷ್ಟ್ ಪ್ರಾಬ್ಲಮ್ ಆದ್ರಿ ನಮ್ ನೀರ್ ಕುಡಾಕಿಲ್ರಿ ಚಾ ಮಾಡ್ತಾರ್ರಿ 2-3 ಕೊಡ ಹಾಕ್ತಾರ್ರಿ ಬರೀ 2 ಲೀಟರ್ ತರ್ತಾರ್ರಿ 2-3 ಕೊಡ ಹಾಕ್ತಾರ್ರಿ. ಸರ್ ಇಲ್ರಿ ವಾರ್ಡನ್ ಇಲ್ರಿ ಹೇಳ್ರಿ ಎಲ್ಲ ಮಂದಿ ಊರಿಗೆ ಹೋಗ್ತಾರ್ರಿ ನಾವೇ ಇಡ್ತೀರಿ ಎಷ್ಟು ಹಣ್ಣುಗ್ರಿ ಮತ್ತೆ 2 ಹೇಳ್ರಿ 2 ಲೀಟರ್ ಹಾಲ್ದಾಗ ಎಷ್ಟು ಮಂದಿ ಚಾ ಕುಡಿತೀರಿ 2 ಕೊಡ ನೀರ್ ಹಾಕ್ತಾರ್ರಿ. 2 ಕೊಡ ನೀರ್ ಅದು ಅಲ್ಲಿ ಯಾರು ಇರ್ತಾರೆ ಅದ್ರ ಅಡಿಗೆ ಮಾಡೋ ಟೈಮಿಗೆ ಅಡಿಗೆ ಮಾಡೋರ್ದು ಎಲ್ಲ ನಿನ್ ಹೆಸರಪ್ಪ ಮಾಜಿದ್ ಎಷ್ಟನೇ ಕ್ಲಾಸ್ 10th. ಅನ್ನ ಚಂದ ಬೇಗಿಲ್ರಿ ಸಾಂಬಾರ ಬರೀ ನೀರ್ ಸರ್ ಅದು ಇವತ್ತು ನೀರ್ ಕುಡಿಬೇಕಂದ್ರ ನೀರ್ನು ಇಲ್ರಿ ಸರ್. ನೀರ್ ಎಲ್ಲಿಂದ ತಂದ್ ಮಾಡ್ತಾರ ನೀರ್ ಹಿಂದ್ ಸಂಬಳ ಸರ್ ಹಿಂದ್ ಸಂಬಳ ಸರ್ ಅಲ್ಲಿದ್ ಬರ್ತದ ಸರ್ ನೀರು ಆ ಸಂಬಳ ಸ್ವಚ್ಛ ಇಲ್ರಿ ಬರೀ ಕಪ್ಪಿ ಹಾಸ ಅದು ಅದ್ರಿ ನೀರ್ ಎಲ್ಲಿಂದ ಬಾಯಿನಾಗಿಂದ್ರಿ ಬಾಯಿದಂದ್ ಏನ್ ಇರ್ತಾವ ಅದ್ರಾಗ ಅದ್ರಾಗ ಏನ್ ಸತ್ತುರ್ ಬಿ ಯಾರಿಗ್ ಏನ್ ಹೇಳಲ್ರಿ ಹೇಳಲ್ಲ ಬಾಯ ಹಾಗಿರ್ತಾವ್ರಿ ಏನ್ ಸತ್ತುರ್ ಬಿ ಯಾರಿಗ್ ಕೇಳ್ತಾರ್ರಿ ಅಲ್ಲಿ. ಮತ್ ನೀವು ಯಾರಿಗ್ ನಿಮ್ ಪೋಷಕರಿಗೆ ಮತ್ ನಿಮ್ ಊರಾಗ ಯಾರಿಗೆ ಹಿರಿಯರಿಗೆ ಯಾರಿಗೆ ಅವರಿಗೆಲ್ಲ ನೀವು ಇದು ವಿಷಯ ತಿಳಿಸಿರಿ ನಾವ್ ಹೇಳಿದ್ರೆ ಯಾರಿಗ್ ಹೇಳ್ಬ್ಯಾಡ್ರಿ ನಾವ್ ಇಲ್ಲಾಂದ್ರೆ ಏನಂದ್ರೆ TC